ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ನ್ಯೂಸ್. ನಾನು ಹಿಮಕುಮಾರ್. ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆರ್ಯವರ್ಧನ್ ಗುರೂಜಿ ಇದ್ದಾರೆ. ಆದರೆ ಇವತ್ತಿನ ಕಾರ್ಯಕ್ರಮ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಹಿಂದೆ ಆರ್ಯವರ್ಧನ್ ಗುರೂಜಿ ಅವರು ಹೇಳಿದರು, 8ನೇ ತಿಂಗಳ 8, 26, 17, 27 ಈ ಎಲ್ಲ ನಂಬರ್ಗಳು ಬಹಳ ಡೇಂಜರ್, ಪ್ರಳಯ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿದರು. ಬಟ್ ಅದು ನಿಜ ಆಗಿದೆ. ಸೊ ಹಂಗಾಗಿ ಆರ್ಯವರ್ಧನ್ ಗುರೂಜಿಯವರ ಹೇಳಿಕೆಯ ಹಿಂದೆ ಯಾವ ಉದ್ದೇಶ ಇರಬಹುದು, ಹೇಗೆ ಗೊತ್ತಾಗುತ್ತೆ ಆರ್ಯವರ್ಧನ್ ಗುರೂಜಿಯವರ ಈ ಒಂದು ಪ್ರಳಯ ಆಗತ್ತೆ ಅಥವಾ ಸರ್ವನಾಶ ಆಗತ್ತೆ, ಇಂಥವರಿಗೆ ನಂಬರ್ ಡೇಂಜರ್ ಇರುತ್ತೆ, ಈ ಕಲರ್ ಡೇಂಜರ್ ಇರುತ್ತೆ, ಅಂಥದ್ದು ಹಾಕ್ಕೊಳ್ಬಾರ್ದು ಅನ್ನುವಂಥ ಹೇಳಿಕೆಗಳಿದಾವಲ್ಲ, ಈಗ ಒಂದೊಂದೇ ಬೆಳಕಿಗೆ ಬರ್ತಾ ಇರೋದು. ಆರ್ಯವರ್ಧನ್ ಗುರೂಜಿ ಎಷ್ಟು ದಿನ ಅದನ್ನು ಕಾಮಿಡಿಯಾಗಿ ತೆಗೆದುಕೊಂಡಿದ್ರು ಕೂಡ ಬಹುಶಃ ಅದು ಎಲ್ಲದಕ್ಕೂ ಕೂಡ ಈಗ ಉತ್ತರ ಸಿಗ್ತಾ ಇದೆ, ನಿಜ ಆಗ್ತಾ ಇದೆ ಅಂತೇಳಿ ಈಗ ಜನ ಮಾತನಾಡ್ಕೊಳ್ತಾ ಇರುವಂಥದ್ದು. ಪ್ರಮುಖವಾಗಿ ನೇಪಾಳದಲ್ಲಿ ಆಗ್ತಾ ಇರುವಂಥ ಒಂದು ಪ್ರವಾಹದ ವಿಚಾರ ಅಂತ ಬಂದಾಗ ಅಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ. ಸುಮಾರು 300 ಜನ ಭಾರತೀಯರು ನಾಪತ್ತೆಯಾಗಿದ್ದಾರೆ. ಇದುವರೆಗೂ ಯಾರು ಭಾರತೀಯರಿದ್ದಾರೆ ಅನ್ನೋದೇ ಕನ್ಫರ್ಮ್ ಇಲ್ಲ. ಆಲ್ಮೋಸ್ಟ್ ಅಲ್ಲಿ 200 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಈಗ ಸಿಗ್ತಾ ಇರುವಂಥ ಮಾಹಿತಿ. ಸೊ ಹಂಗಾಗಿ ಇದೆಲ್ಲವನ್ನ ಹಿಂದೆ ಆರ್ಯವರ್ಧನ್ ಗುರೂಜಿ ಅವರು ಹೇಳಿದರು. ಸೊ ಹಂಗಾಗಿ ಅವರಿಗೆ ಹೆಂಗೆ ಗೊತ್ತಾಗುತ್ತೆ, ಅದರ ಜೊತೆಗೆ ಮುಂದಿನ ಎಚ್ಚರಿಕೆ ಏನು, ಯಾವ ಅಂಶದ ಮೇಲೆ, ಯಾವ ಆಧಾರದ ಮೇಲೆ ಇದೆಲ್ಲ ಭವಿಷ್ಯವನ್ನು ಆರ್ಯವರ್ಧನ್ ಗುರೂಜಿಯವರು ನುಡಿತಾರೆ. ಅವರ ಬಾಯಿಂದ ಏನು ಬರುತ್ತೆ, ಎಲ್ಲದಕ್ಕೂ ಕೂಡ ಪರಿಹಾರ ಇದೆಯಾ ಇಲ್ಲ, ಅದರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ನಾವು ಯಾವ ರೀತಿಯಾಗಿ ಎಚ್ಚರವನ್ನು ವಹಿಸಬೇಕಾಗುತ್ತೆ, ಎಲ್ಲದರ ಬಗ್ಗೆ ಮಾತನಾಡ್ಸೋಣ. ನಮ್ಮ ಜೊತೆಗೆ ಆರ್ಯವರ್ಧನ್ ಗುರೂಜಿಯವರು ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಶ್ರೀ ಪ್ರಕಾನಂದ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಎಸ್ ಗುರೂಜಿ, ನೀವು ಹೇಳಿದ್ದು ಸತ್ಯ ಆಗಿದೆ. ಅಂದರೆ 8ನೇ ತಿಂಗಳ ಡೇಂಜರು ಇಡೀ ತಿಂಗಳ ಸರಿ ಇರೋದಿಲ್ಲ. 8, 16, 26 ನಂಬರ್ ಯಾವಾಗಲೂ ಕೂಡ ಅದು ಡೇಂಜರ್ ಆಗಿರುತ್ತೆ ಅಂತೇಳಿ ಹೇಳಿದ್ರಿ. ಸೊ ಅದೇ ರೀತಿಯಾಗಿ ನೀವು ಹೇಳಿದಂಗೆ ದೊಡ್ಡ ಮಟ್ಟದಲ್ಲಿ ಜಲಪ್ರಳಯ ಆಗಿದೆ, ಸಾವಿರಾರು ಜನ ನಾಪತ್ತೆಯಾಗಿದ್ದಾರೆ. ನಮ್ಮ ಭಾರತೀಯರದು ಬಂದಾಗ 300, ಬಟ್ 1,500 ಜನ ನಾಪತ್ತೆಯಾಗಿದ್ದಾರೆ ಈ ಒಂದು ಪ್ರವಾಹದಿಂದಾಗಿ. ನೋಡಿ, ಖಂಡಿತ ಕೂಡ ಎಲ್ಲರೂ ಕೂಡ ನೀವು ನೇಪಾಳದ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ನಾನು ಬೇರೆ ಅಸ್ಟ್ರಾಲಜರ್ ಥರ ಇಲ್ಲ ಬೇರೆ ಥರ ಎಲ್ಲ ನಾನು ಯಾವ ಆಗುತ್ತೆ ಅಂದಿರಲ್ಲ. ನಾನು ಇದೇ ಡೇಟ್ ಆಗುತ್ತೆ ಅಂತ ಹೇಳೋಗ್ತೀನಿ. ಈ ವರ್ಷ ಅನೌನ್ಸ್ಮೆಂಟ್ ಮಾಡ್ತೀನಿ. ಪ್ರತಿ ವರ್ಷ ನಾನು ಈ ನಂಬರ್ ಅನೌನ್ಸ್ಮೆಂಟ್ ಮಾಡ್ತೀನಿ. ಈ ವರ್ಷ 8 ಸರಿಯಿಲ್ಲ. 8ನೇ ತಿಂಗಳೇ ತುಂಬ ಕರಾಳವಾದ ತಿಂಗಳು, 8 ದರಿದ್ರ ತಿಂಗಳು, 8 ಅನ್ನೋ ನಂಬರ್ ಸರಿಯಿಲ್ಲ ಅಂತ ನಾನು ಅನೌನ್ಸ್ಮೆಂಟ್ ಮಾಡಿದೆ. ಹಾಗಾಗಿಯೇ ನಾನು ಐ ಆಮ್ ವೈಟಿಂಗ್ 26ನೇ ತಾರೀಕು ವೈಟಿಂಗ್ ಅಂತಲೇ ಹೇಳ್ಬಿಟ್ಟು ಹೋಗಿದ್ದೆ ನಿಮ್ಮಲ್ಲಿ. ನಾನು ಇದೊಂದು ಏನು ಇವತ್ತಿಂದ ಹೇಳಿದೆ, ಸ್ಟಾರ್ಟಿಂಗಿಂದಲೇ ಹೇಳ್ತಾ ಇದ್ದೆ. 26/8/2026 ಟೋಟಲ್ ಮಾಡಿದ್ರೆ 8 ಬರುತ್ತೆ. ಅದರಲ್ಲಿ ಎಸ್ ಪಿಕ್ಚರ್ ಕೂಡ ಬಂತು ನನಗದು, ಅದು ಓಕೆ, ಎಸ್ ಪಿಕ್ಚರ್ ಬಂತು, ಅದು ಕೂಡ ಆಯಿತು. ಇಲ್ಲೇನಾಯಿತು, 26ನೇ ತಾರೀಕು ನೇಪಾಳಲ್ಲಿ ಈ ಘಟನೆ ಆಗುತ್ತೆ. ಈ ಸರಿ ನಾನು ಹೇಳಿದ್ದೆ ಇಂಡಿಯಾಗೂ ಕೂಡ ತೊಂದರೆ ಕೊಡುತ್ತೆ ಅಂತ. ಇಂಡಿಯಾಗೂ ಕೂಡ ತೊಂದರೆ ಕೊಡುತ್ತೆ. ಇಲ್ಲಿ ನರೇಂದ್ರ ಮೋದಿ ಕೂಡ 8ನೇ ತಾರೀಕು ಆಗಿರ್ತಾರೆ, 17ನೇ ತಾರೀಕು. ಅದೇ ಥರ ಇಲ್ಲೇನಾಗುತ್ತೆ, ನಾನು ಅವತ್ತಿನ ದಿವಸ ಎಲ್ಲೂ ಪ್ರಕೃತಿ ಹತ್ರ ಹೋಗಬೇಡಿ, ಪ್ರಕೃತಿನ ಖುಷಿ ಪಡಬೇಡಿ, ಹೋಗ್ಬಿಟ್ಟು ದೂರ ಇರಿ ಅಂತೆಲ್ಲ ಹೇಳ್ತಾಯಿದ್ದೆ ನಾನು. ಅವಾಗಲಿಂದ ಇಡೀ ಜ್ಯೋತಿಷದಲ್ಲಿ ಏನಾಗುತ್ತೆ, ಇನ್ನೂ ನಾವು ಇಷ್ಟು ಪ್ರಪಂಚ ಚೇಂಜ್ ಆದರೂ ಕೂಡ ಇನ್ನೂ ಮೂಢನಂಬಿಕೆಯ ಸಬ್ಜೆಕ್ಟನ್ನು ಜನಕ್ಕೆ ನೆಂಬಿಸ್ತಾ ಕೂತಾರೆ ತುಂಬ ಜನ. ಆ ಥರ ಇಲ್ಲ ಪ್ರಪಂಚದಲ್ಲಿ. ಜ್ಯೋತಿಷ ಒಂದು ಸೈನ್ಸ್ ಥರ ಇರುತ್ತೆ, 100% ಎಲ್ಲವನ್ನೂ ಕೊಡುತ್ತೆ. ನನಗೆ ಈ ಡೇಟ್ ಅನ್ನೋದು, 6 ಸೆನ್ಸ್ ಅನ್ನೋದು, ಲೆಕ್ಕ ಅನ್ನೋದೆಲ್ಲ ಕರೆಕ್ಟಾಗಿ ಟ್ಯಾಲಿ ಆಗ್ತಾಯಿದೆ. ಆಮೇಲೆ ನನ್ನ ಲೈಫಲ್ಲಿ ನಾನು ಇಷ್ಟು ವರ್ಷ ತಪಸ್ಸು ಮಾಡೋದ್ರಲ್ಲಿ ಬುಧ ದಶೆ ತುಂಬ ರಾಜೋಗದ ದಶೆ ನನ್ನ ಲೈಫಲ್ಲಿ. ನಾನು ಪ್ರೈಮ್ ಮಿನಿಸ್ಟರ್ ಬೇಕಾದ್ರೂ ಆಗ್ಬೋದು, ನಾನು ಮನಸ್ಸು ಪಟ್ಟರೆ ನಾಳೆಯಿಂದ ಮತ್ತೆ ನಾನು ರಾಜಕೀಯ ಅನ್ನೋ ಪಕ್ಷವನ್ನು ಕಟ್ಟಿದರೆ 100% ಆಗ್ಬೋದು. ಅದು ನನ್ನ ಕೆಪಾಸಿಟಿ ಇರುತ್ತೆ, ನನ್ನ ಜಾತಕಕ್ಕೆ ಯೋಗ. ಅದು ಜ್ಯೋತಿಷ್ಯನೇ ಇವತ್ತಿಗೂ ಯಾರ ಕೈಲೂ ಆಗದಿರೋ ಸಾಧನೆಗಳೆಲ್ಲ ನಾವು ಹೇಳ್ತಾ ಇದ್ದೀವಿ ಭಾಳ ಚೆನ್ನಾಗಿ. ಇಲ್ಲೇನಾಗುತ್ತೆ, ಎಲ್ಲವೂ ಪ್ರೆಡಿಕ್ಷನ್ ಮಾಡ್ತಾಯಿದ್ದೀವಿ. ಇದೊಂದೇ ಅಲ್ಲ, ಎಸ್ ಪಿಕ್ಚರ್ದು ಕೂಡ ನಾನು ಪ್ರೆಡಿಕ್ಷನ್ ಮಾಡಿದೆ. ಎಷ್ಟು 8ನೇ ತಾರೀಕು, ಆ ಡೈರೆಕ್ಟರ್ 8ನೇ ತಾರೀಕು, ಆ ಪ್ರೊಡ್ಯೂಸರ್ 6ನೇ ತಾರೀಕು, ಪಿಕ್ಚರ್ 8ನೇ ತಾರೀಕು 26 ನಾನು ಹೇಳೋಗಿದ್ದೀನಿ. ಅದೇನು ದೊಡ್ಡ ವಿಷಯ ಅಲ್ಲ. ಇಷ್ಟೊಂದು ಜನ ನೀರಿಂದಲೇ ಸಾಯ್ತಾರೆ ಅಂತ ಹೇಳಿದೆ. ನೀರಿಂದಲೇ ಅದು ಬೇರೆ ಡೇಟ್ ನಾನು ಹೇಳೋದೇ ಇಲ್ಲ. ಬೇರೆ ಡೇಟಲ್ಲಿ ಆಗಿಲ್ಲ, ಅದು ಬೇರೆ ಡೇಟಲ್ಲಿ ಆಗೋಲ್ಲ. ಅದು ನಾನು ಹೇಳಿದ ಡೇಟಲ್ಲಿ ಆಗುತ್ತೆ. ನಾನು ದೇವರ ಇಲ್ಲ, ನಂಗೆ ದೇವ್ರ ಜನ್ಮ ಇದೆಯಾ, ದೇವ್ರ ಆತ್ಮ ಇದೆಯಾ ನನಗೆ ಗೊತ್ತಿಲ್ಲ. ನನಗೆ ಶಾಕ್ ಆಗುತ್ತೆ ಸರ್ ಜ್ಯೋತಿಷ್ ಹೇಳೋಕ್ಕೆ, ತುಂಬ ಭಯ ಆಗುತ್ತೆ ಎದುರುಗಡೆ ಜಾತಕಗಳು ಹೇಳೋಕ್ಕೆ. ಈಗ ನಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಹೇಳ್ದಂಗೆ ಆಯ್ತಲ್ಲ, ಅವಾಗ ನಿಮಗೆ ಎಮೋಷ್ನಲ್ ಆದ್ರ ನೀವು? ನಮ್ಮನೆಯಲ್ಲೆಲ್ಲ, ನಮ್ಮನೆಯಲ್ಲಿ ನಮ್ಮ ವೈಫು, ನನ್ನ ಮಗಳು, ನಾವೆಲ್ಲ ಜನರಲ್ಲಾಗಿ ಮಾತಾಡ್ತೀವಿ. ಇದು ನಮ್ಗೆ ಆಘಾತನೂ ಆಗಲ್ಲ, ಖುಷಿನೂ ಕೊಡಲ್ಲ. ಯಾಕಂದರೆ ನಾವು 2010ರಿಂದ ನಮ್ಮ ಮನೇಲಿ ಇದೆಲ್ಲ ಗೊತ್ತಿರುತ್ತೆ. ನಮ್ಮ ಬಗ್ಗೆ 100 ಜನ 100 ಅನ್ಕೊಳ್ಳಿ, ನಮ್ಮ ಮನೇಲಿ ಗೊತ್ತಿರುತ್ತೆ.
ನಮ್ಮ ಮಿಸ್ಸಸ್ ಬೆಳಗ್ಗೆ ನೋಡ್ರಿ 8ನೇ ತಿಂಗಳೇ ಡೇಂಜರ್ ಅಂತ ಹೇಳಿದ್ರಿ, 8ನೇ ತಿಂಗಳೇ ಡೇಂಜರ್ ಅಂತ ಹೇಳಿದ್ರು. ನಮ್ಮ ಮನೆಯಲ್ಲಿ ನನಗಿಂತ ಚೆನ್ನಾಗಿ ನನ್ನ ಹೆಂಡತಿ ನ್ಯೂಮರಾಲಜಿ ಹೇಳ್ತಾರೆ, ತುಂಬ ಚೆನ್ನಾಗಿ ಹೇಳ್ತಾರೆ. ಆದ್ರೆ ಪಬ್ಲಿಕ್ಕಿಗೆ ಹೇಳಕ್ಕಲ್ಲ, ಅವ್ರು ಯಾರ ಸುದ್ದಿಗೂ ಹೋಗಲ್ಲ. ಸಾಕು ಸುಮ್ಮನಿರ್ರಿ ಅಂತ ಹೇಳ್ಬೇಕು ನನಗೆ, ಸಾಕು ಜನಕ್ಕೆ ಜ್ಯೋತಿಷ ಹೇಳಿದ್ದು ಸಾಕು, ಸುಮ್ಮನಿದ್ಬಿಡಿ, ಏನು ದುಡ್ಡೇನು ಹೊತ್ಕೊಯ್ತೀವಿ ಅಂತಾರೆ ನನ್ನ ಹೆಂಡತಿ. ಏನು ಹೇಳಿ, ದುಡ್ಡೇನು ಹೊತ್ಕೊಯ್ತೀವ, ನಾವು ಸೇರಿಸಿಟ್ಟು ನನ್ನ ಮಗಳು ದುಡಿತಾಳೆ, ಅವ್ರು ದುಡಿಯೋದೇನು ಬಿಟ್ಬಿಡ್ತಾರಾ, ದುಡಿತಾರೆ, ಏನಕ್ಕೆ, ಸುಮ್ಮನೆ ಇದ್ಬಿಡಿ ಸಾಕು ಅಂತಾರೆ 100%. ಇಲ್ಲೇನಾಗುತ್ತೆ, ನನಗೆ ನೋವಾಗೋದು ಒಂದೇ, ಸರ್ಕಾರಗಳು ನಮ್ಮನ್ನು ಗುರುತಿಸಿ ಕೆಲಸ ಕೊಡಬೇಕು. ಬರೀ ಓದಿರೋರ್ಗೆ ಮಾತ್ರ ಕೆಲಸ ಕೊಡ್ತಾರೆ ಸರ್, ಜ್ಞಾನ ಇರೋರ್ಗೂ ಕೆಲಸ ಕೊಡ್ಬೇಕು ಗೌರ್ಮೆಂಟು. ಈಗ ಹೇಗೆ ಸರ್ಕಾರ ಜ್ಯೋತಿಷ್ಯ ಆಗ್ತೀರಾ ಹೇಗೆ ಈಗ? ಹೌದು ಸರ್, ಇದು ನಮ್ಮನ್ನೆಲ್ಲ ಟಿಪ್ಸ್ ತಗೋಬೋದು ಸರ್. ಡಿ ಕೆ ಶಿವಕುಮಾರ್ ಇವಾಗ ನಾನು ಅವಾಗ ಹೇಳಿದೆ, ಬಿಗ್ನೆಸ್ ಮಾಡೋದ್ಬಿಟ್ಟು ಸೀರಿಯಸ್ಸಾಗಿ ರಾಜಕೀಯ ಮಾಡಿದ್ರೆ CM ಆಗ್ತಾರೆ, ಸೀರಿಯಸ್ಸಾಗಿ ಮಾಡಿ ಅಂತ ಹೇಳಿದೆ. ಸೀರಿಯಸ್ಸಾಗಿ ಮಾಡಿದರು, CM ಆದರು. ಇವಾಗ ತಮಿಳ್ ವಿಜಯ್ CM ಆದರು, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿದೆ. ಯಾತ್ರೆಗಳಲ್ಲಿ ಇಷ್ಟು ಕಡಕ್ ಹೋಗಿ ಈ ತಿಂಗಳಲ್ಲಿ ಈ ವರ್ಷ ಸರ್ ಎಲ್ಲ ವರ್ಷ ನಡೀತೈತಿ, ಎಲ್ಲ ಮಾತು ನಿಜ ಆಗುತ್ತೆ. ಇವಾಗ ನೋಡಿ, ನೀರು ಇರೋತಕ್ಕೆ ಹೋಗ್ಬೇಡಿ. ಇವಾಗ ಇಡೀ ಜ್ಯೋತಿಷರೆಲ್ಲರೂ ಹೇಳ್ತಾರೆ ಸರ್, ಗುರು ಉಚ್ಚ ಕಟಕ ರಾಶಿ, ನಾನೊಬ್ಬ ಸರಿಲ್ಲ ಅಂತ ಹೇಳ್ತೀನಿ ಸರ್. ಹಂಗೆ ನಾನೊಬ್ಬ ಮೆಂಟ್ಲಾ? ಅದೇ ಗುರುಜಿ, ನಾನು ಕೂಡ ಕೆಲವೊಂದಿಷ್ಟು ಸ್ವಾಮೀಜಿ ಗೊತ್ತು, ನನಗೆ ಪರಿಚಯ ಇದ್ದಾರೆ, ಭವಿಷ್ಯ ಕೂಡ ಹೇಳ್ತಾರೆ, ಸ್ವಾಮೀಜಿ ಆಗಿರ್ಬೋದು, ಜ್ಯೋತಿಷಿಗಳಾಗಿರ್ಬೋದು. ಬಟ್ ಅವರು ಈ ವರ್ಷ ಈ ತಿಂಗಳು ಅಂತ ಹೇಳ್ತಾರೆ, ಎಕ್ಸಾಕ್ಟ್ಲಿ ಅದೇ ಡೇಟ್ಗೆ ಅದೇ ನಂಬರ್ಗೆ ಅದೇ ಸಮಯಕ್ಕೆ ಆಗತ್ತೆ ಅಂತ ಯಾರು ಹೇಳಿಲ್ಲ, ಬಟ್ ನಿಮ್ಮನ್ನು ಬಿಟ್ಟರೆ. ಬಟ್ ನಿಮ್ಗೆ ಅದು ಹೇಗೆ ಅಂದರೆ ಯಾವ ಗ್ರಹದಿಂದ ನೀವು ನೋಡ್ತೀರಿ, ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಇದೇ ಡೇಟ್ಗೆ ಇದೇ ಸಮಯದಲ್ಲಿ ಆಗತ್ತೆ ಅಂಥೇಳಿ? ಸರ್ ನೋಡಿ, ನಾನು ಹೋದ ವರ್ಷ ಯಾವ ನಂಬರು ಅನೌನ್ಸ್ಮೆಂಟ್ ಮಾಡಲ್ಲ, ಹೋದ ವರ್ಷ ಏನೂ ಆಗಲ್ಲ. ಈ ವರ್ಷ ಫ್ಲೈಟ್ ಬೀಳುತ್ತೆ, ವಾರ ಆಗುತ್ತೆ, ಎಲ್ಲ ನಾನು ಹೇಳಿ ಡೇಟ್ ಇಲ್ಲ, ನಾನು ಹೇಳಿದ ದಿವಸನೇ ವಾರ ಆಗಿರೋದು ಸರ್. ಫಸ್ಟು ಇರಾನ್ ಮೇಲೆ ನಾನು ಬಾಂಬ್ ಹಾಕ್ತಾರೆ, 19ನೇ ತಾರೀಕು ಅವ್ನು ಬರ್ತಡೇ ದಿವಸನೇ ಹಾಕ್ತಾರೆ. ಈ ವರ್ಷ 19 ಸಲ ಅಂದಿರ್ತೀನಿ, ಅದು ಕೂಡ ಜನವರಿಲಿ ಹಾಕ್ತಾರೆ. ಇವಾಗ 8ನೇ ತಿಂಗಳು ಮುಗಿತೀನಿ, 10ನೇ ತಿಂಗಳಲ್ಲಿ ಕಾದಿತ್ತು ಹಬ್ಬ ಸರ್. ಇನ್ನು ಮುಂದೆ ಸರ್ ಬೆಂಗಳೂರು ಭೂಕಂಪ ಆಗುತ್ತೆ ಸರ್ 2029ಕ್ಕೆ. ಬೆಂಗಳೂರು ಭೂಕಂಪ ಸೇಫ್ ಅಲ್ವಾ ಸರ್? ಯಾವುದೇ ಕಾರಣಕ್ಕೂ ಬರ್ದಿಟ್ಟು ಕೇಳಿ, ಬೆಂಗಳೂರಲ್ಲಿ ನೀವು ಬರ್ದಿಟ್ಟು ಕೇಳಿ. ನಾನು ಓಪನ್ ಚಾಲೆಂಜ್ ಮಾಡ್ತಿದ್ದೀನಿ, ದಯವಿಟ್ಟು ಮನೇಲಿರೋ ಚಿನ್ನನೆಲ್ಲ ಮಾರಿಬಿಡಿ, ಕೈ ಮುಗಿದು ಕೇಳ್ಕೊತಿದ್ದೀನಿ. ಕರ್ನಾಟಕ ಜನ ನನ್ನನ್ನು ಆಮೇಲೆ ಪೂಜೆ ಮಾಡ್ತೀರಾ, ಆರ್ಯವರ್ಧನ್ ಹೇಳಿದ ಮಾತು ನಿಜ ಅಂತ. ಯಾವ 1 ಗ್ರಾಮ್ ಚಿನ್ನ ಇಟ್ಕೊಡಿ ಮನೇಲಿ, ಎಲ್ಲ ಮಾರಾಕಿ, ಇಲ್ಲ ಮೈಗೆ ಹಾಕೋಷ್ಟು ಇಟ್ಕೊಳ್ಳಿ. 2029ಕ್ಕೆ ಈಗಲೇ ಮಾರಾಕಿ, ಒಳ್ಳೆ ರೇಟ್ ಸಿಕ್ಕೈತೆ. ಮಾರಾಕ್ಬಿಟ್ಟು ಹೋಗ್ಬಿಟ್ಟು ಜಾಗ ತಗೊಳ್ಳಿ, ವಿಲೇಜ್ ಜಾಗ ತಗೊಳ್ಳಿ, ಟೌನಲ್ಲಿ ಒಂದು ಬಿಟ್ಬೇಡಿ. ಭೂಕಂಪ ಆಗ್ತವೆ, ಬಿಲ್ಡಿಂಗ್ ಎಲ್ಲ ಬಿದ್ದೋಯ್ತವೆ, ಬೆಂಗಳೂರಲ್ಲಿ ಕೂಡ ಬಿಲ್ಡಿಂಗ್ ಎಲ್ಲ ಬಿದ್ದೋಗುತ್ತೆ. ಮತ್ತೆ ತುಂಬ ನರಳುತ್ತೀರಾ, ಮನೇಲಿ ಕಳ್ತನಗಳು ಜಾಸ್ತಿ ಆಗುತ್ತೆ, ಸೇಫ್ಟಿ ಕೊಡೋಕ್ಕಾಗಲ್ಲ, ಬಂಗಾರ ಇಟ್ಕೊಂಡು ಲ್ಯಾಂಡರ್ ಕತ್ಕೊಬಿಡ್ತಾರೆ. ಇವತ್ತು ನಿಜವಾಗ್ಲೂ ಪೇಪರ್ಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಸರ್ಕಾರಗಳು, ಇವಾಗ ಪೇಪರ್ನ ಸ್ಟ್ರಾಂಗ್ ಮಾಡಿದ್ದಾರೆ. ಇನ್ನೂ ಕೂಡ ಪ್ರಪಂಚದಲ್ಲಿ ಇನ್ನು ಮುಂದೆ ಪ್ರಪಂಚ ನೆಮ್ಮದಿಗಿರೋಕ್ಕೆ ಸಾಧ್ಯ ಇರಲ್ಲ, ನೆಮ್ಮದಿಗಿರೋಕ್ಕೂ ಆಗಲ್ಲ, 100% ಇರೋಕ್ಕೆ ಬಿಡಲ್ಲ. ಜಗತ್ತನ್ನು ನಾಶ ಆಗೋ ಟೈಮ್ ಸ್ಟಾರ್ಟ್ ಆಗೈತೆ. ಇನ್ನು ಮುಂದೆ ಪ್ರಪಂಚ ಎಲ್ಲ ಹಾಳಾಗೋಗುತ್ತೆ, ಪ್ರಪಂಚದಲ್ಲಿ ನೆಮ್ಮದಿ ಅನ್ನೋದಿರಲ್ಲ 100%. ಬರ್ದಿದ್ದು ಕೇಳಿ, ಸುಮ್ಮನೆ ಟೀಚರ್ ಮಕ್ಳುಗಳು ಸತ್ತೋಗ್ತಾವ್ರೆ, ಗುರುಸ್ಥಾನದಲ್ಲೆಲ್ಲ ಇವತ್ತು ತೊಂದರೆಗಳಾಗುತ್ತೆ. ಇಲ್ಲ ಟೀಚರ್ನೇ ಸಾಯಿಸ್ತವ್ರೆ, ಯಾಕೆ? ಗುರು ಹುಚ್ಚಿನಾದ್ಮೇಲೆ ಗುರುಗಳಿಗೆ ಬೆಲೆ ಕೊಡ್ತಾ ಇಲ್ಲ. ಕಾರಣ ಇಷ್ಟೇ, ಕಟಕ ರಾಶಿಲಿ ಗುರು ಇರೋದು ತುಂಬ ದೊಡ್ಡ ಮೋಸ ಆಗ್ತೈತೆ ಪ್ರಪಂಚಕ್ಕೆ. ಪ್ರಪಂಚನ ತುಂಬ ಅನಾಹುತ ಆಗ್ತಾ ಇದ್ದಾವೆ. ಗುರು ಉಚ್ಚತನೇ ಚೆನ್ನಾಗಿರ್ಬೇಕು ತಾನೆ, ಜ್ಯೋತಿಷ್ಯರು ಎಲ್ಲರೂ ಹೇಳ್ತಾರೆ ಗುರು ಉಚ್ಚ ಸ್ಥಾನ ಅಂತ, ಎಲ್ಲ ಹುಚ್ಚರ ಥರ ಆಗ್ತೈತೆ ಪ್ರಪಂಚ ಎಲ್ಲ. ಆದರೆ ನಾನು ಹೇಳೋದು ಒಂದೇ, ಇದೇ ಡೇಟ್ ಆಗುತ್ತೆ, ಈ ಡೇಟೇ ಆಗುತ್ತೆ ಅಂತ ಹೇಳಿದ್ದೀನಿ. ಇಂಥ ಡೇಟಿಗೆ ಸರ್ ನನ್ನ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನರೇಂದ್ರ ಮೋದಿ ಕರೆದು ನಮಗೆ ಅವಾರ್ಡ್ ಕೊಡಬೇಕು, ಅಷ್ಟು ವಿಷಯ ಹೇಳಿದ್ವಿ. ಜನ ನೆಗೆಟಿವ್ ಕಮೆಂಟ್ ಬರಲಿ ಸರ್, ನಾವೆಲ್ಲ ವಿಷಯನೂ ನಾನು ಡಾಕ್ಯುಮೆಂಟ್ಸ್. ಜನರ ನೆಗೆಟಿವ್ ಕಾಮೆಂಟ್ಸ್ ಇಂದಾಗಿ ಆರ್ಯವರ್ಧನ್ಗೆ ಹಿನ್ನಡೆ ಆಗ್ತಿದೆ ಅಂತ ಅನ್ಸುತ್ತೆ. ನನಗೇನಿಲ್ಲ ಸರ್. ನನಗೆ ಸುತ್ತಲ್ಲಿ ಹೇಳ್ತೀನಿ ಕೇಳಿ ಸರ್, 3 ತಿಂಗಳು 6 ತಿಂಗಳಿಂದ ವೆಯ್ಟಿಂಗ್ ಇದ್ದಾರೆ ಆಫೀಸಲ್ಲಿ. ಏನು ಹೇಳಿ, ನಮ್ಮ ಮುಡ್ಲು ಫೋನ್ ಎತ್ತಕ್ಕೆ ಶಾಕ್ ಆಯ್ತಾರೆ ಸರ್, ಹೇಳ್ಬೇಕು, ಬೈತವ್ರೆ, ದುಡ್ಡು ಹಾಕಿರ್ತಾರೆ ಸರ್. ಇನ್ನೂ ಅಮೇರಿಕ ನಿನ್ನೆ ಒಂದು ವಾರದಿಂದ ಅಮೇರಿಕಾದಲ್ಲಿ ಜಾತಕ ಕೇಳಿದ್ರು, ಇವತ್ತು ಕಾರಲ್ಲಿ ಬರ್ಬೇಕಾದ್ರೆ ಹೇಳಿಕೆ ಬಂದೆ ಸರ್. ಬರ್ಬೇಕಾದ್ರೆ ಇನ್ನೊಬ್ರು ರಾಜರೇಶನವ್ರು, ಅವರು ಒಂದು ವಾರ 15 ದಿವಸ ಡೇಟ್ ತಗೊಂಡು, ಸರ್ ನೀವು ಹೇಳ್ದಂಗೆ ಎಲ್ಲ ನಡೆದೈತೆ, ದೇವರು ನಮ್ಮ ಪಾಲಿಗೆ ಅಂತಾರೆ. ನಮ್ಮ 6 ಗಂಟೆಗೆ ಒಂದು ಸ್ವಲ್ಪ ಕಾರಲ್ಲಿ ನಂಗೆ ಟಯರ್ಡು, ನಮ್ಮ ಡ್ರೈವರ್ಗೆ ಹತ್ರ ಹೇಳ್ಬಿಟ್ಟು ಮಲ್ಕೊಂಡು ಇಲ್ಲಿ ಬಂದು ಇಳಿದು 6 ಕಾಲ ನಿಂಗೆ ಫೋನ್ ಮಾಡ್ತೀನಿ ಅಂದೆ. ಇಲ್ಲಿಂದ ನಮ್ಮ ಆಫೀಸ್ಗೆ ಹೋಗ್ಬೇಕು, ಒಬ್ರು ಜ್ಯೋತಿಷ್ ಹೇಳೋಗ್ತೀನಿ ಸರ್. ಇಲ್ಲಿ ಲೈವಲ್ಲಿ ನಾವು ಇರೋದನ್ನು ಇಷ್ಟು ಹೇಳ್ತೀವಿ ಸರ್, ನಮ್ಮ ಆಫೀಸಿಗೆ ಬಂದರೆ ಎಲ್ಲರಿಗೂ ಪರಿಹಾರ ಹೇಳ್ತೀವಿ ಸರ್. ನನ್ನ ಹತ್ರ ಜ್ಯೋತಿಷ ಕೇಳಿಬಿಟ್ರೆ ಗೊತ್ತಾಗುತ್ತೆ ಮೀಟ್ರು, ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಈ ಪ್ರಪಂಚಕ್ಕೆ ದೇವ್ರಲ್ವೇನೋ ದೇವರು ಅನ್ನೋ ಥರ ನನಗೆ ಶಾಕ್ ಆಗುತ್ತೆ. ಜಾತ್ ಕೇಳ್ಬೇಕಾದ್ರೆ ಭಯ ಆಗುತ್ತೆ ಸರ್, ಎಲ್ಲ ವಿಷಯನೂ ಹೇಳೋಕ್ಕೆ ಭಯ ಆಗುತ್ತೆ. ದೇವ್ರು ಹಂಗೆ ನೋಡಿದ ತಕ್ಷಣ ನಂಗೆ ಗೊತ್ತಾಗ್ಬಿಡ್ತು, ಒಂದೇ ನಿಮಿಷಕ್ಕೆ ಹೆಂಗೆ ಹೇಳೋದು ಅನಿಸುತ್ತೆ. ಇವಾಗ ನಾನು ಎಲ್ಲಿ ಎಂಡ್ ಆಗಬಾರ್ದು ಅಂತ ಹೇಳಿದೆ, ನಿಖಿಲು ಪೆಜ್ಬಲ್ ಇವೆಲ್ಲ ಎಂಡ್ ಆಗ್ಬಾರ್ದು. ಇವತ್ತು ನೇಪಾಳಲ್ಲಿ ಎಲ್ಲಿ ಎಂಡ್ ಆಗುತ್ತೆ ಸರ್? ಏನಾಯಿತು ಕೊನೆಗೆ ಏನಾಯಿತು?
ನಾನು ಹೇಳಿ 1 ತಿಂಗಳಾಗಿಲ್ಲ, ನಾನು ಎಲ್ಲಿ ಎಂಡ್ ಆಗೋದು, ಕಸದ ಡಬ್ಬಕ್ಕೂ ನಾವು ಇಡಲ್ಲ ಸ್ವಾಮಿ ಪ್ರಾಬ್ಲಮ್ ಅಂತ. ಸರ್, ಒಬ್ಬ ಮನುಷ್ಯನಿಗೆ ಎಲ್ಲ ಟೈಮ್ ಇರುತ್ತೆ, ಆದರೆ ಈ ಥರ ಶಾಕಿಂಗ್ ನ್ಯೂಸ್ ಯಾಕೆ? ನಾನು ಹೇಳಿ ಡೇಟ್ ಯಾಕೆ 26ನೇ ತಾರೀಕು 8ನೇ ತಿಂಗಳು ಯಾಕೆ? ಒಬ್ಬ ಪ್ರಪಂಚದಲ್ಲಿ ಒಬ್ಬ ಜ್ಯೋತಿಷ್ಯರು, ನಾನು ದೇವರು, ನಾನು ದಿಂಡ್ರು, ನಾನು ಒಬ್ಬರು ಹೇಳಿ ನೋಡೋಣ ಸರ್. ಇಲ್ಲಿ ನಾನು ದುಡ್ಡು ಮಾಡೋಕ್ಕೆ ಹುಟ್ಟಿಲ್ಲ, ಹೆಸ್ರು ಮಾಡೋಕ್ಕೂ ಹುಟ್ಟಿಲ್ಲ. ದೇವ್ರು ನನ್ನಲ್ಲಿ ಏನೋ ಒಂದು ಕೆಲಸ ತಗೋತಾನೆ. ಈ ಪ್ರಪಂಚ ನಾನು ಓದ್ದಲ್ಲ ಒಬ್ಬನೇ, ನಾನು ಓದ್ಬಿಟ್ರೆ ಸರ್ ದಿವಸ ಪ್ರಪಂಚದ ಮೇಲೆ ಕೇಸ್ ಆಗ್ತಾ ಕೂತ್ಕೊತೀನಿ. ಬೇಕಾದ್ರೆ ನಾನು ಕಂಪ್ಲೇಂಟ್ ಆಗಲಿ ಬಿಡು ನೋಡೋಣ ಏನಾಗುತ್ತೆ. ಹೆಂಡ್ತೀನಿ ಬೇಡ, ಮಕ್ಕಳು ಬೇಡ ಗುರು, ನಾನು ಒಬ್ಬರು ದಿವಸ ಕೇಸ್ ಹಾಕ್ತೀನಿ. ಎಲ್ಲ ತಪ್ಪು ಹುಡುಕ್ತೀನಿ ನಾನು ಪ್ರಪಂಚದಲ್ಲಿ, ತುಂಬ ತಪ್ಪು ಹುಡುಕ್ತೀನಿ. ಅಂದರೆ ಇಷ್ಟು ದಿನ ಆರ್ಯವರ್ಧನ್ ಗುರೂಜಿಯವರು ಹೇಳ್ತಾ ಇರುವಂಥ ಹೇಳಿಕೆಗಳು ಅಥವಾ ಭವಿಷ್ಯಗಳು, ಅದನ್ನು ಬಹಳಷ್ಟು ಜನ ಅದನ್ನು ನೆಗ್ಲೆಕ್ಟ್ ಆಗಿ, ಅಂದರೆ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಬಟ್ ಇನ್ಮೇಲೆ ಆರ್ಯವರ್ಧನ್ ಗುರೂಜಿಯವರು ಹೇಳಿರುವಂಥ ಮಾತನ್ನು ಪ್ರತಿಯೊಬ್ಬರು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥ ಸನ್ನಿವೇಶ ಬಂದಿದೆ ಅಂತ ನೀವು ಹೇಳ್ತಾ ಇದ್ರಿ. ಸರ್, ಏನಾಗುತ್ತೆ ಗೊತ್ತಾ, ನಾವೆಲ್ಲ ಅವಾಗೆಲ್ಲ ಟಿ ವಿಲಿ ಜ್ಯೋತಿಷ್ ಹೇಳ್ತಾ ಇದ್ದು, ಒಂದು ಮೆಚರ್ಡ್ ಆಗಿರೋ ಜನ ನೋಡ್ತಾಯಿದ್ರು, ಒಂದು ಕಷ್ಟ ಸುಖ ಇರೋರು. ಇವಾಗ ಅದು ಏನಾಗಿತ್ತು, ಶಿಫ್ಟಾಗಿ ಮೊಬೈಲಿಗೆ ಬಂದುಬಿಡ್ತು, ಅಸ್ಟ್ರಾಲಜಿ ಮೊಬೈಲಿಗೆ ಬಂತು. ಅಲ್ಲಿ ಏನಾಗುತ್ತೆ, ಏನು ಕೆಲಸ ಕಾರ್ಯ ಇಲ್ದೆಲ್ಲ ಕೂತಿರ್ತಾರೆ. ಒಬ್ಬೊಬ್ಬರಿಗೆ ನಮ್ಮ ಸಕ್ಸಸ್ಸನ್ನು ಸಹಿಸ್ಕೊಳಕ್ಕಾಗಲ್ಲ. ಒಂದು, ನಾನೊಬ್ಬ ಮೂಲತಃ ಗೌಡ್ರು, ಒಂದೊಂದು ಸರಿ ಧರ್ಮಗಳು ನಮ್ಗೆ ವಿಲ್ಲನ್ ಆಗ್ಬಿಡ್ತವೆ. ನಮ್ಮ ಇಂಡಿಯಾದಲ್ಲಿ ನಾವು ಹುಟ್ಟಿದ್ರು, ನಮ್ಮ ಇಂಡಿಯಾದಲ್ಲಿದ್ದರೂ ಧರ್ಮಗಳು, ವೃತ್ತಿ ಧರ್ಮಗಳು ವಿಲ್ಲನ್ ಆಗ್ಬಿಡ್ತವೆ. ಇದನ್ನೆಲ್ಲ ತುಂಬ ನಾವು ಅನುಭವಿಸಿದ್ದೀನಿ. ಏನು ಹೇಳಿ, ಇನ್ನು ನನ್ನ ಲೈಫಲ್ಲಿ ತುಂಬ ನಾನು ನೋಡ್ಬಿಟ್ಟಿದ್ದೀನಿ. ನನಗೆ ತುಂಬ ನೋವಿರುತ್ತೆ. ಎಲ್ಲರೂ ಹಂಗಿರೋಕ್ಕಲ್ಲ, ಹೊಟ್ಟೆಕಿದ್ದ ಜನ ಇರ್ತಾರೆ. ಇದೆಲ್ಲ ಆದಮೇಲೆ ನಾವು ಹೇಳೋದನ್ನ ಹುರ್ಕೊಳೋರು ಎಷ್ಟೋ ಜನ ಇರ್ತಾರೆ, ನಾವೇನು ಮಾಡೋಕ್ಕಾಗಲ್ಲ. ತುಂಬ ಜನ ನನ್ನನ್ನು ಆಳವಾಗಿ ನೋಡಿದಾಗ ನಾನು ನೋಡಿ ಸರ್, ನಮಗೆ ರೆಸ್ಟ್ ಇಲ್ದಿರೋ ಟೈಮಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ಇನ್ನು ನಮಗೇನಕ್ಕೆ ಈ ಪಾಪದ ದುಡ್ಡು, ಪಾಪದ ದ್ವೇಷಗಳನ್ನ ಒತ್ಕೊಂಡು ನಾನೆಲ್ಲಿ ಸಾಯಿಲಿ? ನನಗೇನು ಬೇಕು ಈ ಭೂಮಿಯ? ಪ್ರಪಂಚ ನಂದ? ನನಗೊಂದು ಜನ್ಮ ಕೊಟ್ಟ ಒಂದು ದೇವರು ಅಷ್ಟೇ. ನನ್ನಲ್ಲಿ ಕೆಲಸ ಮಾಡಿಸ್ತವನೆ. ನಾನು ಇದನ್ನು ಬಿಟ್ಟರೆ ನಾನು ಇದನ್ನು ಇವತ್ತವರೆಗೂ ಏನೂ ಮಾಡಿಲ್ಲ. ನಾನು ಚಿಕ್ಕ ಹುಡುಗನಿಂದ ಇದನ್ನೇ ಮಾಡಿದ್ದೀನಿ. ಚಿಕ್ಕ ಹುಡುಗನಿಂದ ಸರ್, ನಾನು ಬೇಕ್ರಿದಲ್ಲಿ ಜ್ಯೋತಿಷ್ ಹೇಳುವೆ, ನಾನು ಬೇಕ್ರಿಲಿದ್ರು ಜ್ಯೋತಿಷ್ ಹೇಳುವೆ. ನನ್ನ ಬೇಕ್ರಿಲಿ ಎಷ್ಟೋ ಜನ ಈ ಕಡೆ ಬೇಕ್ರಿ ಐಟಮ್ ತವ್ರು ಈ ಕಡೆ ಒಬ್ಬರು ಜ್ಯೋತಿಷ ಕೇಳ್ತಾರೆ, ಸರ್ ನಂಗೆ ಕೆಲಸ ಯಾವಾಗ ಸಿಗುತ್ತೆ ಅನ್ನೋದು ನಾನು ಏನು ಹೇಳುವೆ. ಈ ನನ್ನ ಲೈಫಿಂದ ಹೇಳ್ಕೆ ಬರ್ತಾಯಿದ್ದೀನಿ. ಈಗೇನೋ ನಾನು ಒಂಚೂರು ಬಿಸ್ನೆಸ್ ಮಾಡಬೇಕು ಅಂತ ಅನಿಸೈತಿ. ನಂಗೆ ತುಂಬ ಆಸೆ ಆಗಿತ್ತು ಇವಾಗ ಬಿಸ್ನೆಸ್ ಮಾಡಬೇಕು, ಜ್ಯೋತಿಷ ಬಿಟ್ಟು ಬೇರೆ ಬಿಸ್ನೆಸ್ ಮಾಡೋಣ. ಇದು ಇರಲಿ, ಇದ್ರ ಜೊತೆಗೆ ಪಾರ್ಟ್ ಟೈಮ್ ತುಂಬ ಜನ ಸೇರಿ ಪಾರ್ಟ್ನರ್ ಮಾಡೋಣ ಅಂತ ನನಗೆ ಅನ್ನಿಸ್ತಾ ಇದೆ. ಸಾಕಷ್ಟು ಜನ ಹುಡುಕಿಟ್ಟಿದ್ದೀನಿ ಬಿಸ್ನೆಸ್ ಮಾಡೋಕ್ಕೆ. ಒಂದು ಭಾಳ ಅದ್ಭುತವಾಗಿ ಮೇನ್ ಲ್ಯಾಂಡ್ ಬಿಸ್ನೆಸ್. ನಾನು ಕೂಡ ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದಾಗಿ ಭಾಳಷ್ಟು ಜನ ಹೇಳ್ತಾರೆ ಫೋನ್ ಮಾಡಿ, ಮಾತನಾಡುವ ದೇವರು ಆರ್ಯವರ್ಧನ್ ಗುರೂಜಿ ಅಂತ. ಅಭಿಮಾನಿಯ ಮಾತುಗಳನ್ನು ಕೇಳಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಆ ಲೆವೆಲ್ಗೆ ನಿಮ್ಮನ್ನು ಇಟ್ಟಿದ್ದಾರೆ ಸರ್. ಇವತ್ತು ನೋಡಿ, ಬೆಳಗ್ಗೆ ಪ್ರಶಾಂತ್ ಸಂಬರ್ಗೆ ಫೋನ್ ಮಾಡಿದರು. ಸರ್, ಇಷ್ಟಿಷ್ಟ ಆಟೋ ಓಡಿಸೋರು, ನಾರ್ಮಲ್ ಕೆಲಸ ಮಾಡೋರು, ಜ್ಯೋತಿಷ್ಯ ನೋಡೋರು, ಏನೋ ಟೈಮ್ ಇದ್ದವರು ನೋಡ್ತಾರೆ ಬರ್ತಾನೆ. ಸರ್, ನಮ್ಮ ಫ್ರೆಂಡ್ಸ್ ಎಲ್ಲ ಫಾರಿನಲ್ಲಿ ಇರ್ತಾರೆ, ಒಂದು 6 ತಿಂಗಳು ಇಂಡಿಯಾ, ಅವರೆಲ್ಲರೂ ಇವತ್ತು ನಿಮ್ಮ ಬಗ್ಗೆ ಮಾತಾಡ್ತಾರೆ. ಸರ್, ಆರ್ಯವರ್ಧನ್ ಹೇಳ್ತಾನೆ ಅಂದರೆ ಏನೋ ಒಂದಿರುತ್ತೆ, ಪಕ್ಕ ಇರುತ್ತೆ ಅಂತ ಹೇಳ್ತಾರೆ. ಬೆಳಗಿಂದ ವಿಶ್ ಮಾಡ್ತಾವ್ರೆ ಸರ್ ನನಗೆ ತುಂಬ ಫೋನ್ಗಳು. ನೀವು ಹೇಳ್ದಂಗೆ ಆಯಿತು ಗುರೂಜಿ, ಇನ್ನು ಮುಂದೆ ಜ್ಯೋತಿಷ್ ಅಂದರೆ ಆರ್ಯವರ್ಧನ್ ಅಂದರೆ ಜ್ಯೋತಿಷ್ ಅನ್ನೋ ಥರ ಟೈಟ್ಲ್ ಇಡಿ ಸರ್, ಹಂಗೆ ಹೇಳ್ತೀರಾ ಅಂತಾರೆ. ತುಂಬ ಸಾಕಷ್ಟು ಎಷ್ಟೋ ಜನ ಫೋನ್ ಮಾಡಿದ್ದಾರೆ, ಗುರೂಜಿ ಯಾವ ಪ್ರೋಗ್ರಾಮ್ ಮಾಡ್ತಾನೆ ಇರ್ತೀರಾ, ಹೇಳಿದಂಗೆ ಆಯಿತು ಅಂತ. ಎಷ್ಟೋ ಜನ, ಅದಕ್ಕೆ ನಾನು ಹೇಳಿದೆ ಇವತ್ತು ಕಾರ್ಯಕ್ರಮದಲ್ಲಿ ಇರ್ತೀನಿ ಅಂತೇಳಿ, ಅದ್ರ ಬಗ್ಗೆನೇ ಡಿಬೇಟ್ ಇರುತ್ತೆ ಅಂತ. ಇಲ್ಲ, ನಿಜವಾಗ್ಲೂ ನನ್ನ ಪುಣ್ಯ ನೀವು ಕೂತಿರೋದು ಇವತ್ತು ಭಾಳ ಅದ್ಭುತವಾಗಿ. ಇಲ್ಲೇನಾಗುತ್ತೆ, ನನಗೆ ದುಃಖದಿಂದಲೂ ಈ ಕಾರ್ಯಕ್ರಮ ಮಾಡ್ತೀನಿ. ಅಂದರೆ ಒಂದು ದುಃಖ ಏನು ಗೊತ್ತಾ, ನಾನು ಹೇಳ್ದಂಗೆ ಆಗ್ತಾ ಇರೋದು ಒಂದು ದುಃಖ ಇದೆ. ನಾವು ಇಷ್ಟು ಹೇಳಿದ್ರು ಜನಗಳಿಗೆ ಅರ್ಥ ಆಗಲ್ಲ ಅಂತ ಒಂದು ದುಃಖ ಇದೆ. ಇಷ್ಟೆಲ್ಲ ಹೇಳಿದ್ರು ಸರ್ಕಾರಗಳಿಗೆ ಅರ್ಥ ಆಗಲ್ಲ ಅಂತ ಒಂದು ದುಃಖ ಇದೆ. ನಂಗೆ ಸರ್ಕಾರದಲ್ಲಿ ತುಂಬ ಸರ್, ನಮ್ಮ ಆಫೀಸಲ್ಲಿ ಸುಮ್ಮನಿದ್ದರಲ್ಲಿ MLA ಮಾಡಿದ್ದೀನಿ ಸರ್. ನಂಗಿರೋ ನಂಬಿಕೆ ಸರ್, ನಿಜವಾಗ್ಲೂ ಹೇಳ್ತೀನಿ ಕೇಳಿ. ನಮ್ಮ ಆಫೀಸಲ್ಲಿ ಕಸ ಗುಡಿಸ್ಕೊಂಡ್ರೆ IAS ಆಫೀಸರ್ ಆಗಿದ್ದಾರೆ ಸರ್. ಸುಮ್ಮನೆ ಬರೋರು ಪಾರ್ಟ್ ಟೈಮಲ್ಲೆಲ್ಲ. ಸರ್, ನೀವು IAS ಆಫೀಸರ್ ಆಗ್ತೀವಿ, 2ನೇ ಸರಿ ಸುಮ್ಮನೆ ಜಾತಕತ್ತಿಗೆ. ಈಗ ಸರ್ಕಾರದ ರಾಜಕಾರಣಿಗಳ ಜ್ಯೋತಿಷ್ಯ ಆಗಬೇಕು ಅಂತನಾ, ಅಥವಾ ಹಂಗೆ ಆಸೆ? ನನಗೆ ರಾಜಕಾರಣಿಗಳ ಜ್ಯೋತಿಷ್ಯ ಹೇಳಬೇಕು, ಸರ್ಕಾರನೇ ನೇಮಕ ಮಾಡಬೇಕು. ಸರ್ಕಾರಕ್ಕೆ, ರಾಜಕಾರಣಿಗಲ್ಲ, ಜಗತ್ತಿಗೆ ಸರ್ಕಾರದಿಂದ ಹೇಳಬೇಕು ಅಂತ ಆಸೆ ನನಗೆ. ಜಗತ್ತಿಗೆ ಸರ್ಕಾರದಿಂದ ಹೇಳಬೇಕು. ಓ, ಹಂಗೆ ನನಗೆ ಸರ್ಕಾರ ಇವಾಗ ಏನಾಗುತ್ತೆ, ಸರ್ಕಾರನೇ ಅನೌನ್ಸ್ ಮಾಡಬೇಕು. ಆರ್ಯವರ್ಧನ್ ಗುರೂಜಿ ಹೆಂಗೆ ಹೇಳ್ತಿದ್ದಾರೆ, ಕೆಲಸಕ್ಕೆ ತಗೊಂಡು ಮುಂದಿನ ಆಲೋಚನೆ, ಮುಂದಿನ ವರ್ಷ ಏನು, ಹಿಂದಿನ ವರ್ಷ ಏನು ಮಾಡ್ಬೇಕು ಸರ್ಕಾರನ. ನನ್ನನ್ನು ಇರೋ ಸರ್ಕಾರದ ಸೀಮಿತ ಆಗ್ಬಿಡ್ತೀನಿ ಬೇಕು ಸರ್. ನನ್ನನ್ನು ಇವತ್ತು ಕೂಡ ಒಬ್ಬ ಸರ್ಕಾರದವರು ಇವತ್ತು ಯಾವ ಪಕ್ಷ ಬೇಕಾದ್ರೂ ನನಗೆ ಚಾಲೆಂಜ್ ಮಾಡ್ತೀನಿ. ನನ್ನನ್ನು ಇವತ್ತಿಂದ ತಗೊಳ್ಳಿ, ಮುಂದಿನ ವರ್ಷಕ್ಕೆ ಅದು ಅಧಿಕಾರ ತರಿಸ್ತೀನಿ. ನನಗೆ ಬೇಡ ಅದ್ರ ಮದ. ನನ್ನನ್ನು ಇವತ್ತು ಬೇಕಾದ್ರೆ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು,
ಮೂರಲ್ಲಿ ಒಂದು ಪಕ್ಷ ನನ್ನ ಸಂಪರ್ಕ ನಿಮಗೆ ಯಾವ ಪಕ್ಷ ಇಷ್ಟ? ಯಾವ ಪಕ್ಷದ ಪರವಾಗಿ ನೀವು ಜ್ಯೋತಿಷ್ಯರ? ನನ್ನ ಟೆಕ್ನಿಕ್ ನನಗೆ ಇಂಪಾರ್ಟೆಂಟ್. ನನಗೆ ಇವತ್ತು ಸರ್ಕಾರ ಯಾವ್ದಾರ ಇರಲಿ, ನಾನು ಹೇಳೋ ಪಕ್ಷ ನಾನು ತಂದೆ ತತ್ತೀನಿ. ನನಗೆ ನನ್ನ ಮಾತು ಕರೆಕ್ಟಾಗಿ ಕೇಳಿದೆ. ಅಂದ್ರೆ ಸರ್ಕಾರಿ ಜ್ಯೋತಿಷ್ಯ ಅಂತೇಳಿ ನೇಮಕ ಆಗಬೇಕು. ಸರ್ಕಾರಕ್ಕೆ ಸಪೋರ್ಟ್ ಮಾಡ್ಬೇಕಾರೆ ಇವಾಗ ಬೇಕಾದ್ರೆ ಮುಂದಿನ ವರ್ಷಕ್ಕೆ ನಾನು JDS ತರಬೇಕಾ, ಚಾಲೆಂಜ್ ಮಾಡ್ತಿರ್ಬೇಕು, JDS ತರ್ತೀನಿ. ಕಾಂಗ್ರೆಸ್ ಬೇಕಾ, ಕಾಂಗ್ರೆಸ್ ತರ್ತೀನಿ. BJP ಬೇಕಾ, ತರಿಸ್ತೀನಿ. ನನಗಿರೋ ನಂಬಿಕೆ ಅದು ಸಬ್ಜೆಕ್ಟ್ ಮೇಲೆ. ನನ್ನ ಐಡಿಯಾಗಳು ಕೇಳಬೇಕು, ನನ್ನ ಟ್ಯಾಲೆಂಟ್ ಐಡಿಯಾಗಳು ಕೇಳಬೇಕು, ವರ್ಕ್ ಮಾಡ್ಬೋದು ಸರ್. ಇವಾಗ ಏನು ದುಡ್ಡಿದ್ದವ್ರನ್ನ ಐಡಿಯಾ ಕೊಡಬೇಕು ಅನ್ನೋ ಏನಿಲ್ಲ, ದುಡ್ಡೇ ಬೇಕು ಅಂತ ಇಲ್ಲ. ನೋಡಿ ಸರ್, ನಮಗೆಲ್ಲ ಪಾಪ ತುಂಬಿಕೆನ ಯೋಗ ಇಲ್ದಲೇ ಇರ್ಬೋದು, ಪುಣ್ಯದ ಜಾತಕ ಇರುತ್ತೆ ನಮ್ಮವು. ಆದರೆ ಪುಣ್ಯದ ಕೆಲಸನೂ ಕೂಡ ಮಾಡಿಸ್ಬೋದು, ಯಾರ ಕೈಲಾರು ಕೂಡ ಚಾಣಕ್ಯನ ಥರನೂ ಕೂಡ ಮಾಡಿಸ್ಬೋದು. ಭಾಳ ಅದ್ಭುತವಾಗಿಂಥ ವಿಷಯವನ್ನು ಹೇಳ್ಬೋದು. ಸಾಕಷ್ಟು ವೈಬ್ರೇಷನ್ ಇದೆ ನೋಡಿ. ಇದೇ 26ನೇ ತಾರೀಕು ಆಗುತ್ತೆ 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 26ಕ್ಕೆ ಅಂತ ಹೇಳುವೆ. ಇರೋ ಫಾಲೋವರ್ಸ್ ಎಲ್ಲ ಇವತ್ತು ಆಗ್ತಾವ್ರೆ. ಇದೊಂದೇ ಅಲ್ಲ ಸರ್, ಅದು 8ನೇ ತಿಂಗಳ ಕರಾಳವಾದ ತಿಂಗಳು ಅಂತ ಹೇಳಿದೆ. 8ನೇ ತಿಂಗಳು ನೀವು ಮರಿಬೇಡಿ, ದಯವಿಟ್ಟು ಎಲ್ಲೂ ಹೋಗ್ಬೇಡಿ ಟ್ರಿಪ್ ಅಂತ. ಇವತ್ತು ನೀವು ವಾಸುದೇವ್ ಇದ್ರ ಹತ್ರ ಇದ್ದಾರೆ, ಯಾವ್ರ ಹತ್ರ, ಈಶಾ ಫೌಂಡೇಶನ್. ಇವತ್ತು ಅಲ್ಲೂ ಕೂಡ ಎಷ್ಟೋ ಜನ ಹೋಗ್ಬಿಟ್ಟವ್ರಂತೆ. ಎಷ್ಟೋ ಜನ ಅವರು ಕೂಡ ಹೇಳ್ತಾ ಇದ್ದಾರೆ ಹೋಗಿದ್ದಾರೆ ಅಂತ. ನಮ್ದು ಏನಂದರೆ, ನಾನು ಪ್ರಯೋಗ ಮಾಡಬೇಕು ಅಂತೆಲ್ಲ ಹೋಗ್ತೀನಿ ನೆಗೆಟಿವ್ ಡೇಟನ್ನು. ಎಸ್ ಗುರುಜಿ, ಈಗ ಜನರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆಯಿತು 26ನೇ ತಾರೀಕು ಹೇಳ್ದಂಗೆ ಆಗಿದೆ, ಮುಂದೆ ಏನು? ಮುಂದೆ ಏನಾದರೂ ಮತ್ತೆ ಈ ರೀತಿಯ ಸಮಸ್ಯೆಗಳು ಅಥವಾ ಮುನ್ಸೂಚನೆಗಳು ಏನಾದರೂ ಸಿಗ್ತಾವೆ? ಖಂಡಿತ ಅಲ್ಲ ಸರ್. ಮುಂದಿನ ತಿಂಗಳಲ್ಲಿ 7, 16, 25ನೇ ತಾರೀಕು ಅಪಾಯ ಇದೆ. ಮತ್ತು 10ನೇ ತಿಂಗಳು ಇನ್ನೊಂದು ದೊಡ್ಡ ಅನಾಹುತ ಇದೆ. 7, 16, 25 ಮುಂದಿನ ತಿಂಗಳು ಅದೊಂದು ಡೇಟ್ ಮಾತ್ರ ಅನಾಹುತ ಇದೆ. ಅದು 10ನೇ ತಿಂಗಳು ಮತ್ತೆ ದೊಡ್ಡ ಅನಾಹುತಗಳಿದ್ದಾವೆ. ಇನ್ನು ಮುಂದೆ 7, 16, 25 ಇದು ಕೆಟ್ಟ ಡೇಟ್ ಮುಂದಿನ ತಿಂಗಳಲ್ಲಿ. ಅದೇ ಥರ 10ನೇ ತಿಂಗಳು ಇನ್ನೂ ಡೇಂಜರ್ ತಿಂಗಳು. ಈ ವರ್ಷದಲ್ಲಿ 1, 10, 19 ಕೆಟ್ಟ ಡೇಟ್ಗಳು ಅಂತ ಹೇಳಿದ್ದೆ. ಅದೇ ಥರ 6, 15, 15 6, 24 ಡೇಂಜರ್ ಡೇಟ್ ಅಂತ ಹೇಳಿದ್ದೆ. ಅದೇ ಥರ 8, 17, 26 ಡೇಂಜರ್ ಡೇಟು. ಅದು 1ನೇ ತಿಂಗಳು ಡೇಂಜರು ಬಿಟ್ಟರೆ 10ನೇ ತಿಂಗಳು ಡೇಂಜರ್ ಆಗುತ್ತೆ. 6ನೇ ತಿಂಗಳು ತುಂಬ ದೊಡ್ಡ ಅನಾಹುತ ಆಗಿದ್ದು ನೀವೇ ನೋಡಿದರೆ ಎಲ್ಲ ಕಡೆ. ಅದೇ ಥರ ಇದು 8ನೇ ತಿಂಗಳು ಈ ಥರ ಅನಾಹುತ ಆಗುತ್ತೆ. ಇನ್ನು ಮುಂದೆ ಪ್ರಪಂಚ ಖಂಡಿತಲೂ ಕೂಡ ತುಂಬ ಕಷ್ಟ ಇದೆ. ಪ್ರಪಂಚ ನಡೆಸೋರಿಗೂ ಕಷ್ಟ ಇದೆ, ಮತ್ತು ಪ್ರಪಂಚದಲ್ಲಿ ಬದುಕೋದು ಕಷ್ಟ ಆಗುತ್ತೆ. ಇನ್ನು ಮುಂದೆ 2029ಕ್ಕೆ ಪ್ರಪಂಚ ನಾಶ ಆಗುವಂಥ ಇಯರ್. ಕರ್ನಾಟಕಕ್ಕೆ ಏನಾದರೂ ಆಪತ್ತು ಇದೆಯಾ? ಖಂಡಿತಲೂ 2029ಕ್ಕೆ ಕರ್ನಾಟಕ ಅಪಾಯ ಇದೆ, ಖಂಡಿತಲೂ ಇದೆ. ಯಾಕಿಲ್ಲ, ಹಾಗೆ ಆಗುತ್ತೆ, ಹಾಗೆ ಆಗುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ಪರಿಹಾರ ಸರ್, ಇದೆಲ್ಲ ಪರಿಹಾರ ಅನ್ನೋದಕ್ಕಿಂತ ಜವಾಬ್ದಾರಿ ಮುಖ್ಯ. ಇದೇನಾಗುತ್ತೆ ಗೊತ್ತಾ, ಈ ಎಲ್ಲರೂ ಸುಮ್ಮನೆ ಡವ್ ಮಾಡ್ತಾವ್ರೆ ಪರಿಹಾರ ಇದೆ ಪರಿಹಾರ ಇದೆ ಅಂತ. ಅದೆಲ್ಲ ಸುಳ್ಳು. ಅಂದರೆ ನಿಮಗೆ ನೀವು ಹೇಗೆ ಪರಿಹಾರ ತಗೋಬೇಕನ್ನೋದು ಇಂಪಾರ್ಟೆಂಟ್ ಇದೆ. ಅಂದರೆ ಪರಿಹಾರ ಅಂದರೆ ಏನಾಗುತ್ತೆ ಅಂದರೆ, ಇವಾಗ ಆಗದಲೇ ಇರಬೇಕು ಅನ್ನೋಕ್ಕಾಗಲ್ಲ ಎಲ್ಲರ ಕಡೆ. ಹಾಗಾಗಿ ಸೃಷ್ಟಿಲಿ ತುಂಬ ಕಡೆ ಆಗಿರೋದು. ಭಾರತದಲ್ಲಿ ಕೇಳಿ, ನಾನೊಬ್ಬನೇ ಈ ಥರ ಒಂದು ಹೊಸ ಕಾಯಿಲೆ ಬಂತು, ಕರೋನಾ ಥರ ಕಾಯಿಲೆ ಬರುತ್ತೆ, ತಿರುಪತಿ ಎಲ್ಲ ಬಾಗ್ಲಾಗ್ತಾರೆ, ಧರ್ಮಸ್ಥಳಕ್ಕೂ ತೊಂದರೆ ಆಗುತ್ತೆ ಅಂತ ಹೇಳಿದ್ದೆ. ಈ ಎಲ್ಲ ಹೇಳೋಕೆ ನಮ್ಮ ಕೈಲಿ ಬರೀ ಗಲಾಟೆಗೆ ಬರ್ತಾರೆ. ಅದು ಆಗೋವರೆಗೂ ಬಿಡಲ್ಲ. ನಾವು ಹೇಳಿರ್ತೀವಲ್ಲ, ಅದೊಂದು ಟೈಮ್ ಬರೋವರೆಗೂ ಬಿಡೋಲ್ಲ, ಅಷ್ಟರೊಳಗಡೆ ಗಲಾಟೆಗೆ ಬಂದುಬಿಡ್ತಾರೆ. ಏನು ಮಾಡೋಣ? ನನ್ನ ಲೈಫಲ್ಲಿ ನಾನು ತುಂಬ ನೋಡೋದ್ರಿಂದ ಹೇಳ್ತಾ ಇದ್ದೀನಿ. ಆಮೇಲೆ ನನಗೂ ಕ್ರೇಜು, ನನಗೇನಪ್ಪ ಅಂದರೆ, ನನ್ನ ನಿಜವಾಗ್ಲೂ ಕೂಡ ನನಗೆ ಓದೋಕ್ಕೆ ಬಂದಿದೆ ಸರ್. ಪ್ರಪಂಚದ ಮೇಲೆ ಎಲ್ಲದ್ರ ಮೇಲೆ ಕೇಸ್ ಹಾಕ್ಬೇಕು ನಾನು, ಎಲ್ಲದ್ರ ಮೇಲೆ ಕೇಸ್ ಹಾಕ್ಬೇಕು. ನೀವು 100ಕ್ಕೆ 100 ಹಾಕ್ಬೇಕು. ಏನು ಹಾಕ್ಬಾರ್ದು, ಏನು ರೂಲ್ಸ್ ಇದೆ? ಯಾವ ಕಾರಣಕ್ಕಾಗಿ? ತುಂಬ ಡಿಸ್ಟರ್ಬ್ ಇದೆ ಪ್ರಪಂಚ. ಯಾರಿಂದ? ಎಲ್ಲರಿಂದಲೂ ಡಿಸ್ಟರ್ಬ್ ಇದೆ. ನಂಗೆ 100ಕ್ಕೆ 100 ನನಗೆ ಅನಿಸುತ್ತೆ, ಸಿಕ್ಸ್ ಸೆನ್ಸ್. ಇವಾಗ ರಾಜಕೀಯ ಆಗಿರ್ಬೋದು, ಯಾಕೆ ಬೇಕು? ಒಬ್ಬ ಮನುಷ್ಯನಿಗೆ 10 ವರ್ಷದ ಮೇಲೆ ರಾಜಕೀಯ ಬರಬಾರ್ದು, ರೂಲ್ಸ್ ಮಾಡಬೇಕು. ರಾಜಕೀಯನೇ ತುಂಬ ದೊಡ್ಡ ದುಡ್ಡಿರೋದು. ಪರ್ಮನೆಂಟಾಗಿ ಬಿಟ್ಟರೆ 1000 ಕೋಟಿ ಮಾಡ್ಕೊಯ್ತಾರೆ. ಬೇನಾಮಿಗಳು 1000 ಇರುತ್ತೆ. ಯಾಕೆ ಬೇಕು? ಬೇಕಾಗಿಲ್ಲ. 2 ಸಲ ನೀನು ML ಆದಮೇಲೆ ಮುಗೀತು ಆ ರೀತಿ ರೂಲ್ಸು. ನೀನು 10 ಸರಿ ನಿಂತ್ಕ ಸೋತೋಗ ನಂಗೆ ಸಂಬಂಧ ಇಲ್ಲ. 2 ಸರಿ ML ಆಗಿದೆ. ಸರ್ಕಾರಕ್ಕೆ ಈ ರೀತಿ ನೇರವಾಗಿ ಹೇಳ್ಬಿಟ್ಟು ಎಲ್ಲಿ ನೇಮಕ ಮಾಡ್ತಾರೆ? ಈಗ 10 ವರ್ಷ, ಈಗ ನೀವು ನಿಮ್ಮನ್ನ ನೇಮಕ ಮಾಡಬೇಕು ಈ ಭೂಮಿಲಿ ನಾವು 10 ವರ್ಷ ರಾಜಕಾರಣ ಮಾಡಬೇಕು ಅಂದಾಗ ನಿಮ್ಮನ್ನ ಹೇಗೆ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ? ಯಾಕಂದ್ರೆ ರಾಜಕಾರಣಿಗಳೇ ಸರ್ಕಾರವನ್ನು ನಡೆಸ್ತಾ ಇರೋದು. ಸರ್, ಪ್ರಪಂಚದಲ್ಲಿ ಅವ್ರ ಫ್ಯಾಮಿಲಿಯವ್ರು ಬಿಟ್ಟರೆ ಯಾರು ನಡೆಸ್ಬಾರ್ದು ಸರ್. ಯಾರ ಮಕ್ಕಳು ಹಂಗಾರು ಆಗಬಾರ್ದು. ಇವಾಗ ಹೇಳ್ಬಿಡ್ತಾರಲ್ಲ ಹೊಸ ರೂಲ್ಸು. ಆಗಲಿ, 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಬೇಕಾಗಿಲ್ಲ, 3 ವರ್ಷಕ್ಕೊಂದ್ಸರಿ ತರಬೇಕು. ಬಿಸಿ ಇರಬೇಕು, ಫಾಸ್ಟ್ ಇರಬೇಕು, ಆರಾಮಾಗಿ ಸೆಟ್ಲ್ ಆಗಬಾರ್ದು ಅವರು.
ಜನಗಳು ರಾಜಕೀಯ ಎರಡೂ ಬಿಸಿಯಾಗೇ ಇರಬೇಕು, ಸೆಟ್ಲ್ ಆಗೋದಕ್ಕಿಂತ ಚರ್ಚೆ ಆಗಬೇಕು ಜಾಸ್ತಿ, ಬಿಸಿ ಇರಬೇಕು. ಮತ್ತೆ ನಾವು ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗ್ಬೇಕಂತ ಬಿಸಿ ಬೇಕು. ಹಿಂದೆ ಇತ್ತು ಸರ್, ಒಂದು ಫೋನ್ ಇರಲಿಲ್ಲ, ಟಿ ವಿಗಳಿರಲ್ಲ, ರೀಚ್ ಆಗೋದು ಜನಕ್ಕೆ ಕಷ್ಟ ಆಗೋದು, ಟೈಮ್ ಬೇಕಾಗಿತ್ತು. ಇವಾಗ 1 ಸೆಕೆಂಡ್ ರೀಚ್ ಆಗ್ಬಿಡ್ತೀವಿ ನಾವು, ಭಾಳ ದೊಡ್ಡ ವೈರಲ್ಲು. ದಯವಿಟ್ಟು ಹೇಳ್ತೀನಿ, 10ನೇ ತಿಂಗಳಲ್ಲೂ ಕೂಡ ನಿಮ್ಮ ಕೈ ಮುಗಿತೀನಿ, ಎಲ್ಲೂ ಹೋಗಬೇಡಿ. ಫಸ್ಟ್ ಆಫ್ ಆಲ್ ನೀರು ಪಕ್ಕಕ್ಕೆ ಹೋಗಬೇಡಿ. ಪೂರ್ತಿ ತಿಂಗಳನ ಅಥವಾ ಡೇಟ್? ಪೂರ್ತಿ ತಿಂಗಳು. ಮತ್ತು ಮುಂದಿನ ತಿಂಗಳಲ್ಲಿ 7, 16, 25 ಏನಾದ್ರು ಒಂದು ದೊಡ್ಡ ಅನಾಹುತ ಆಗುತ್ತೆ. ಇಡೀ ಫ್ಯಾಮಿಲಿ ಒಂದು ಫ್ಲೈಟಲ್ಲಿ ಹೋಗಬೇಡಿ, ಸತ್ತೋಗ್ಬಿಟ್ರೆ ಕಷ್ಟ. ಇಡೀ ಒಬ್ಬರಾರು ಮಲ್ಲಿ ಉಳಿದಿರ್ಬೇಕು, ಒಬ್ಬರಾರುವೆ. ಇವಾಗ ಒಂದು ಕಂಪ್ನಿಲಿ ಇಬ್ಬರು ಪಾರ್ಟ್ನರ್ ಇರ್ತಾರೆ, ಒಂದೇ ಫ್ಲೈಟಲ್ಲಿ ಹೋಗಬೇಡಿ. ನೀನೊಂದು ಫ್ಲೈಟಲ್ಲಿ 1 ಅವರ್ ಬಿಟ್ಟು ಒಬ್ಬ ಸತ್ರು ಉಳ್ಕೋಬೇಕಲ್ಲ ಸರ್. ಒಬ್ಬ ಸತ್ತು ನಾನು ಕೇಳ್ಪಟ್ಟಿದ್ದೆ, ಅದು ಪಿಜ್ಜಾನೋ ಯಾರೋ ಇಬ್ಬರು ಓನರ್ ಏನೋ ಇದ್ದಾರೆ, ಪಿಜ್ಜಾನೋ ಏನೋ, ಅವರು ಒಂದೇ ಪ್ಲೇಟಲ್ಲಿ ಜರ್ನಿ ಮಾಡಲ್ವಂತೆ. ಒಬ್ಬರು ಒಂದು ಪ್ಲೇಟ್ ಇನ್ನೊಂದು ಪ್ಲೇಟು ಒಟ್ಟಿಗೆ ಮಾತಾಡ್ಕೊಂಡು ಹೋಗೋದೆಲ್ಲ ಇಲ್ಲಲ್ಲ. ಹಾಗೆ ಒಂದು ಪಾರ್ಟ್ನರ್ಶಿಪ್ ಇರ್ತಾರೆ, ಒಂದೇ ಪ್ಲೇಟಲ್ಲಿ ಹೋಗಬಾರ್ದು, ಒಬ್ಬ ಸತ್ರ ಬುಳ್ಕೋಬೇಕು. ಹಂಗೆ ಒಂದೇ ಫ್ಯಾಮಿಲಿ ಒಂದೇ ಪ್ಲೇಟಲ್ಲಿ ಹೋಗಬಾರ್ದು. 7, 16, 25ನೇ ತಾರೀಕು ಸರ್, ಯಾವುದೋ ಒಂದು ಪ್ಲೇಟ್ ಬಿದ್ದು ಒಂದು ಫ್ಯಾಮಿಲಿಯವರು ಮುಗೀತಲ್ಲ ಸರ್, ಜೀವನ ಸರ್ವನಾಶ ಆಗುತ್ತಲ್ಲ ಸರ್. ಹಂಗೆ ಆಗುತ್ತೆ, ಪ್ಲಾನ್ ಮಾಡಬೇಕು, ಆಗಬಾರ್ದು. ಇವತ್ತು ಅಂದರೆ ಒಟ್ಟಿಗೆ ಕಾರ್ನಲ್ಲಿ ಕುಟುಂಬ ಓಡಾಟ ಮಾಡಬಾರ್ದು ಅಂತ ಹೇಳ್ತಾರೆ. ಆ ಡೇಟ್ಗಳೆಲ್ಲ ಇದೆಯಲ್ಲ, ರಾಂಗ್ ಡಿಸಿಷನ್ ಹೋಗ್ಬಾರ್ದು, ನನ್ನ ಒಪಿನಿಯನ್ನು. ನೋಡಿ ಸರ್, ನಾನೇನು ಬ್ರಹ್ಮ ಅಲ್ಲ, ನಾನು ಬ್ರಹ್ಮನ ಆರಾಧಿಸ್ತೇನೆ. ನಾನು ಒಬ್ಬನೇ ಅನ್ಸೋದು ಜ್ಯೋತಿಷಲ್ಲಿ ಬ್ರಹ್ಮನ ಆರಾಧನೆ, ಬ್ರಹ್ಮನಿಗೆ ಮಾತ್ರ ಜ್ಯೋತಿಷ ಗೊತ್ತು. ನಾನು ಹೇಳಿದ್ದೆಲ್ಲ ನಡೀತೈತೆ, ಬೆಂಕಿ ನಾನು ಹೇಳಿದ್ದೆಲ್ಲವೂ ನಡೀತೈತೆ. ನಾನು ಹೇಳಿದೆ ಅಂತ ಹೇಳ್ಕೊಳಕ್ಕೆ ನನಗೆ ಭಯ ಆಗುತ್ತೆ. ತುಂಬ ಜನ ವೀಡಿಯೋ ನೋಡ್ತಾ ಇರ್ತಾರೆ, ದುರಹಂಕಾರದಿಂದ ನೋಡ್ತಾ ಇರ್ತಾರೆ, ಇಲ್ಲ ಪ್ರೀತಿಯಿಂದ ನೋಡ್ತಾರೆ. ನನ್ನ ಅಭಿಮಾನಿಗಳು ನಮ್ಮ ಗುರುಜಿ ಹೇಳಿದ್ದು ನಿಜ ಆಗಿದ್ದೆ ಅಂತ ಬಂದು TV ಹಾಕಿ ನೋಡ್ತಿರ್ತಾರೆ. ಒಂದು ಸುಮ್ಮನೆ ಹಾಕೊಂಡಿರೋವೆಲ್ಲ ಹೊಟ್ಟೆ ಕಿತ್ತು ಪಡ್ತಾರೆ. ಯಾರಿಗಂತ ನಾವು ಬದುಕೋಣ? ಜನಕ್ಕೆ ನಾನು ಸಾಧನೆ ಮಾಡಿರೋದನ್ನು ನಾನು ಜನಗಳಿಗೆ ಹೇಳ್ತಾ ಇದ್ದೀನಿ. ಅಂದರೆ ಇದು ಹಿಂಗೆ ಆಗುತ್ತೆ, ಇದು ಹಿಂಗೆ ನಾನು ಅನ್ನೋಕೆ ಆಗಲ್ಲ ಸರ್. ಈ ಜನ್ಮ ಬಾಡಿಗೆಗೆ ಬಂದಿದ್ದೆ ದೇವರು, ನನ್ನ ಕೈಲಿ ಏನೂ ಇಲ್ಲ. ಜನ್ಮ ದೇವ್ರು ಬಾಡಿಗೆ ಕೊಟ್ಟವನು, ಆತ್ಮ ದೇವರೆಲ್ಲ. ನಾನು ಹೇಳಿದ್ದೆಲ್ಲ ನಡೀತೈತೆ. 6, 15, 24 ವಿತ್ ನಾನು ಈ ವರ್ಷ ಪ್ರೂವ್ ಮಾಡಿದ್ದೆ ಮಳೆಯಿಂದ. ಮತ್ತು ವಾರ್ ತುಂಬ ದೊಡ್ಡ ಗಲಾಟೆ ಆಗುತ್ತೆ, ಇನ್ನೇನಿಲ್ಲ. ಸಿಲಿಂಡರ್ಗಳು ಬಸ್ಟ್ ಆಗುತ್ತೆ, ಇದೊಂದು ಪ್ರೆಡಿಕ್ಷನ್ ಮಾಡಿದ್ದೆ, ಅದು ನಿಜ ಆಯಿತು. ನೀರು ಮಾತ್ರ ಮಳೆನೇ ಬರಲ್ಲ ಅಂದ್ರೆ ಸರ್ ಎಲ್ಲರೂ. ಇಡೀ ನೀವು ಎಲ್ಲ ಟಿವಿನ ಹಾಕಿ ನೋಡಿ, ಎಲ್ಲ ಜ್ಯೋತಿಷ ಮಳೆ ಬರೋಕ್ಕಲ್ಲ. ನಂಗೆ ನಗು ಬರ್ತಿರೋದು, ಎಲ್ಲ ಹುಚ್ಚು ಥರ ಹೇಳ್ತಾರಲ್ಲಪ್ಪ. ನಾನೊಬ್ಬ ಹೋಗಿ ಹಿಂಗೆ ಹೇಳಿ ನನ್ನ ಜನ ಎಲ್ಲ ಮೆಂಟ್ಲು ಅಂತಾರೆ, ನಾನು ಏನು ಮಾಡಲಿ? ಜನ ಏನಾದ್ರು ಗೊತ್ತಾ ಸರ್, ಭಕ್ತಿಗೀತಾರೆ ಅದೇ ಪುರಾಣ ಹೇಳ್ತಾರೆ, ಭಕ್ತಿಗೀತಾರೆ ಅದೇ. ನಮ್ಮ ತಾತನ ಕಾಲದಲ್ಲೂ ಅದನ್ನೇ ಶುರು ಹಚ್ಕೊಬಿಟ್ಟಾರೆ. ಇನ್ನೂ ಎಷ್ಟು ಪಿಕ್ಚರ್ ಹೆಂಗೆ ಗೊತ್ತಾ, ಅದೇ ಶ್ರವಣ ಬಂತು ಮಂಡ್ಯದ ಹುಡುಗ ಅನ್ಬೇಕು ಪಿಕ್ಚರಲ್ಲಿ. ಅವನು ಇನ್ನು ಇಂಟರ್ನ್ಯಾಷನಲ್ ಹೀರೋ ಆಗಬಾರ್ದು. ಜನಗಳಿಗೆ ಇದೇ ಮನಸ್ಸಲ್ಲಿ ಇರ್ತವೆ. ಆದರೆ ನಾನೊಬ್ಬ ಹೇಳೋರು ನನ್ನೊಬ್ಬನ್ನ ಬೇಜಾರು ಮಾಡ್ಕೊಳ್ತಾರೆ. ಅಂದರೆ ಅವರೆಲ್ಲ ಏನಂತೆ ಹೂ ಅಂತಾರೆ. ಸರ್, ಜ್ಞಾನ ಬೇರೆ ವಿದ್ಯೆ ಬೇರೆ. ನನಗೆ ಜ್ಞಾನ ಭಯಂಕರವಾಗಿದೆ, ಸಾಕಾಗುವಷ್ಟು ಹಂಚ್ಬೋದು ಪ್ರಪಂಚಕ್ಕೆ. ನನಗಿರೋ ಗೊತ್ತು, ದೇವರು ನನಗೆ ಗೊತ್ತಿಲ್ಲ. ನಾನು ಏನು ಮಾಡಿದ್ರು ಶ್ರದ್ಧೆಯಿಂದ ಮಾಡ್ತೀನಿ. ಜ್ಯೋತಿಷ ಮಾಡ್ತೇನೆ, ಶ್ರದ್ಧೆಯಿಂದ ಮಾಡ್ತಾಯಿದ್ದೀನಿ. ನಾಳೆ ಬೇರೆ ಏನು ಮಾಡಿದ್ರು ಮಾಡ್ತೀನಿ. ದಯವಿಟ್ಟು ಕೈ ಮುದ್ದು ಕೇಳ್ಕೊತಿದ್ದೀನಿ. ಇನ್ನೂ ಕೂಡ ಅಪಾಯ ಇದೆ. ನಾನು ಹೇಳ್ತಾ ಇದ್ದೀನಿ, ಯಾರ ಮನೆಯಲ್ಲೂ ಕೂಡ ಚಿನ್ನ ಇಟ್ಕೋಬೇಡಿ. ನನ್ನ ಫಾಲೋ ಮಾಡೋರಿದ್ರೆ ಚಿನ್ನನ ಮಾರಿ ಲ್ಯಾಂಡ್ ತಗೊಳ್ಳಿ, ವಿಲೇಜ್ ಜಾಗ ತಗೊಳ್ಳಿ, ಟೌನಲ್ಲಿ ತಗೋಬೇಡಿ. ವಿಲೇಜ್ ಜಾಗ ತಗೊಳ್ಳಿ. ನಾನು ನೆನೆಸ್ಕೊತೀರಾ, ಒಳ್ಳೆ ರೈಟ್ ಬಂತು. ಇವತ್ತು ನೋಡಿ ಸರ್, ಒಳ್ಳೆ ರೋಡ್ ಆಗ್ತಾಯಿದ್ದಾವೆ, ಒಳ್ಳೆ ಕಾರ್ ಇದ್ದಾವೆ, ಇಂಟರ್ನೆಟ್ ಇದ್ದಾವೆ. ಇವತ್ತು ಬೆಂಗಳೂರು ಸಿಟಿನೇ ಬೇಕಾಗಿಲ್ಲ, ಆರಾಮಾಗಿ ಕಾರಲ್ಲಿ ಹೋಗ್ಬೋದು, ಕೆಲಸಕ್ಕೆ ಬರ್ಬೋದು, ಪಕ್ಕ ಕ್ಲಿಯರ್ ಆಗುತ್ತೆ. 10ನೇ ತಿಂಗಳು ಕಾದು ನೋಡೋಣ. ನೆಕ್ಸ್ಟ್ ಮಂತ್ 7, 16, 25ನೇ ತಾರೀಕು ಕಾದು ನೋಡೋಣ. ಏನಕ್ಕೆ ಗಂಡಾಂತರಗಳಿದ್ದಾವೆ. ನಾನು ಹೇಳ್ದಂಗೆ 8ನೇ ತಿಂಗಳು 26ನೇ ತಾರೀಕು ನೀರಿಂದ ತೊಂದರೆ ಆಗುತ್ತೆ, ಹುಷಾರಾಗಿರಬೇಕು. ಎಲ್ಲನ್ನ ಅಕ್ಷರ ಎಂಡ್ ಆಗಬಾರ್ದು, ತುಂಬ ಡೇಂಜರ್ ಅಂತ ಪ್ರೆಡಿಕ್ಷನ್ ಮಾಡಿದ್ದೆ. ಎಲ್ಲ ಮಾತು ನಿಜ ಆಗಿದ್ದಾವೆ. ಈ ಎಲ್ಲ ಮಾತು ನಿಜ ಕೂಡ ನನ್ನ ಫಾಲೋವರ್ಸು, ನನ್ನ ಅಭಿಮಾನಿಗಳು ನನಗೆ ಆಶೀರ್ವಾದ ಮಾಡಿದ್ರೆ ನಾನು ನಿಮಗೆ ಇಷ್ಟು ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೊಂದಂಗೆ ಈ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರ ಕಡೆ 9 ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಕೈ ಮುಗಿತೀನಿ. ಮತ್ತೆ ಎಂದಿನಂತೆ ನಾಳೆ ಸಿಗ್ತೀನಿ. ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಗುರುಜಿ. ಎಸ್, ಇದಾಗಿತ್ತು ಇವತ್ತಿನ ಆರ್ಯವರ್ಧನ್ ಗುರುಜಿಯವರ ಮಾತು. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.